ಮಾಜಿ ಸಚಿವರಾದ ಸಿಎಸ್ ಪುಟ್ಟರಾಜು ರವರ ಪಾಂಡವಪುರ ಗೃಹ ಕಚೇರಿಯಲ್ಲಿ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ಎಸ್.ಎ. ಮಲ್ಲೇಶ್ ರವರ ನೇತೃತ್ವದಲ್ಲಿ ಜೆಡಿಎಸ್ ಮುಖಂಡರ ಜೊತೆಗೂಡಿ ಮಾಜಿ ಮುಖ್ಯಮಂತ್ರಿಗಳಾದ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ರವರ ಬಗ್ಗೆ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಎ.ಎಲ್. ಕೆಂಪುಗೌಡ ಹಾಗೂ ರೈತ ಸಂಘದ ಮುಖಂಡರ ಹೇಳಿಕೆಯನ್ನು ವಿರೋಧಿಸಿ ಸುದ್ದಿಗೋಷ್ಠಿ ನಡೆಸಲಾಯಿತು. ಸುದ್ದಿಗೋಷ್ಠಿಯನ್ನು ಕುರಿತು ಮಾತನಾಡಿದ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಎಸ್.ಎ. ಮಲ್ಲೇಶ್, ಬಳಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ರವರು ಭಾಗವಹಿಸಿ ತಾಲೂಕಿನ ಹಲವು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತನಾಡಿರುವುದನ್ನು ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಕೆಂಪುಗೌಡ ರವರು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರ ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತನಾಡಿರುವುದು ಸರಿ ಇಲ್ಲ ಎಂದು ಖಂಡಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರಾದ ಎಚ್. ಮಂಜುನಾಥ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು, ಪುರಸಭೆ ಮಾಜಿ ಅಧ್ಯಕ್ಷರಾದ ಸೋಮಶೇಖರ್, ಗಿರೀಶ್, ಟಿಎಪಿಸಿ ಎಂಎಸ್ ಅಧ್ಯಕ್ಷರಾದ ಚಿಕ್ಕಾಡೆ ಗಿರೀಶ್, ನಾರಾಯಣಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರಾಧಾಕೃಷ್ಣ, ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕರಾದ ಶಾದನಹಳ್ಳಿ ಚೆಲುವರಾಜು, ಹರಳಕುಪ್ಪೆ ಮಾದೇವಣ್ಣ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಶಿವಣ್ಣ, ಎಸ್ಸಿ/ಎಸ್ಟಿ ಜೆಡಿಎಸ್ ಘಟಕದ ತಾಲೂಕು ಅಧ್ಯಕ್ಷ ಕನಗನಮರಡಿ ಬೊಮ್ಮರಾಜು, ಚಿನಕುರಳಿ ಲೋಕೇಶ್, ಸುಜಾತ, ರಾಮಕೃಷ್ಣ, ಆರ್.ಕೆ. ಸೇರಿದಂತೆ ಜೆಡಿಎಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತಿ ಇದ್ದರು. ಶಕ್ತಿ ನ್ಯೂಸ್ ಕನ್ನಡ ಟಿವಿ ನ್ಯೂಸ್ ಬ್ರೋ ಮಧು ಬಿ. ಗೌಡ, ಬೀರಶೆಟ್ಟಹಳ್ಳಿ. ವಿಚಾರಗಳನ್ನು ತಿಳಿಸುವಾಗ ಅಂಕಿಅಂಶಗಳಲ್ಲಿ ಸ್ವಲ್ಪ ಏರುಪೇರಾಗಿರ್ಬೋದು. ಆ ವಿಚಾರದಲ್ಲಿ ನಮ್ಮ ರೈತ ಸಂಘದ ಮುಖಂಡರಾದಂಥ ಕೆಂಪೇಗೌಡರು ವಿರೋಧ ಪಕ್ಷ ಇರೋದು ಏನಾದರೂ ನಮ್ಮ ತಪ್ಪು ನೆನಪುಗಳಿದ್ರೆ ಅದು ಸರಿಪಡಿಸ್ಕೊಳ್ಳೋಕ್ಕೆ, ಇಲ್ಲ ಕೈ ಬಿಟ್ಟು ಹೋಗಿ ಅಕಸ್ಮಾತ್ ತಪ್ಪು ಮಾಹಿತಿ ಇದ್ದರೆ ಅದು ಮಾಹಿತಿ ಸರಿ ಇಲ್ಲ ಅಂತ ಹೇಳೋದಕ್ಕೆ ಅವರು ಮಾತಾಡಬೇಕಾಗಿತ್ತು. ಅವರು ವೈಯಕ್ತಿಕವಾಗೂ ಕೂಡ ಕೆಲವು ವಿಚಾರಗಳನ್ನ ಅವರೊಬ್ಬರು ಕೇಂದ್ರ ಸಚಿವರಾಗಿ ಅವರು ವೈಯಕ್ತಿಕ ವಿಚಾರಗಳು ಮಾಡುವಂಥ ಅವಶ್ಯಕತೆ ಇಲ್ಲ. ಅವರ ಕುಟುಂಬದ ಬಗ್ಗೆ ಆಗಲಿ, ಅವ್ರದ್ದೇ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವ್ರದ್ದೇ ಆದ ಒಂದು ರೀತಿಯಲ್ಲಿ ವ್ಯತ್ಯಾಸಗಳು ಇದ್ದೇ ಇರ್ತದೆ. ಆದರೂ ಕೂಡ ಇವು ಅದಕ್ಕೂ ನಮ್ಮ ರಾಜಕೀಯಕ್ಕೂ ಸಂಬಂಧಪಟ್ಟಂಥ ವಿಚಾರವಲ್ಲ. ಅಂಥ ವಿಚಾರಗಳನ್ನ ಅವರು ಮಾತಾಡಿರೋದು ಖಂಡನೀಯ ಅಂತ ಈ ಸಂದರ್ಭದಲ್ಲಿ. ಆ ಅಂಕಿಅಂಶಗಳ ವಿಚಾರದಲ್ಲಿ ನಮ್ಮ ಎಚ್. ಮಂಜುನಾಥ್ ಅವರು ಪ್ರಾಸ್ತಾವಿಕವಾಗಿ ಅದು ವಿವರಣೆ ಕೊಡಲೇ ಇದ್ದಾರೆ. ಅದನ್ನು ತಾವು ಸಾವಧಾನದಿಂದ ಅದನ್ನು ಸರಿಯಾಗಿ ಪರಿಶೀಲಿಸಬೇಕು ಅಂತ ನಾನು ಕೇಳ್ತೇನೆ. ಆತ್ಮೀಯ ಪತ್ರಕರ್ತ ಬಂಧುಗಳೇ, ನಮ್ಮ ಅಧ್ಯಕ್ಷರು ತಿಳಿಸಿದಾಗೆ ಮೊನ್ನೆ ಬಳಘಟ್ಟದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರಾದಂಥ ಕೇಂದ್ರ ಸಚಿವರು ಆದಂಥ ಕುಮಾರಸ್ವಾಮಿ ಅವರು ಭಾಷಣ ಮಾಡಿದ ಸಂದರ್ಭದಲ್ಲಿ ಕೆಲವು ಅಂಶಗಳನ್ನ ರೈತ ಮುಖಂಡರಾದಂಥ ಕೆಂಪುಗೌಡರು ಏನೋ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಅವರು ಏನೋ ತೀವ್ರತರವಾದ ಏನು ಆರೋಪ ಏನು ಮಾಡಿಲ್ಲ, ಆದರೆ ಕೆಲವು ವಿಚಾರನ ಅವರು ಮಾತಾಡಬಾರ್ದಾಗಿತ್ತು, ಅದನ್ನು ಮಾತಾಡಿದ್ದಾರೆ. ಕೆಲವು ವಿಚಾರ ಜನರಲ್ ಮಾತಾಡಿದ್ದಾರೆ, ಓಕೆ. ಈಗ ಅವರು ಕುಮಾರಸ್ವಾಮಿ ಅವರು ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳಲ್ಲಿ ಒಬ್ಬರು. ಅವರ ಗ್ರಾಮ ವಾಸ್ತವ್ಯ, ಸಾಲವನ್ನ, ಲಾಟರಿ ನಿಷೇಧ, ಸರಾಯಿ ನಿಷೇಧ, ಇನ್ನೂ ಹಲವಾರು ಕಾರ್ಯಕ್ರಮಗಳ ಮೂಲಕ ಅವರು ಬಹಳ ಜನಪ್ರಿಯ ಮುಖ್ಯಮಂತ್ರಿಗಳು ಅಂತೇಳಿ ಕರೆಸ್ಕೊಂಡಿದ್ದಾರೆ. ಈಗ ಮೊನ್ನೆ ನೀವು ಪೇಪರ್ ಯಾರು ಸರ್ವೆ ಮಾಡಿದ್ರು, ಅದರಲ್ಲಿ ಮುಂಚೂಣಿನಲ್ಲಿ ಕುಮಾರಸ್ವಾಮಿ ಅವರೇ ಇದ್ದಾರೆ. ಕುಮಾರಸ್ವಾಮಿ ಅವರೇ ಅವರ ಇದರಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಕರ್ನಾಟಕ ಜನತೆ, ಕುಮಾರಸ್ವಾಮಿ ಅವರ ಹೆಸರೇ ಹೇಳಿದ್ದಾರೆ. ಇಂಥ ಒಬ್ಬ ಜನಪ್ರಿಯ ವ್ಯಕ್ತಿ ಒಂದು ಮಾತಾಡಿದಾಗ ಕೆಲವು ವಿಚಾರಗಳನ್ನ ಮಾತಾಡಬಾರ್ದಾಗಿತ್ತು, ಯಾರು ಕೆಂಪುಗೌಡರು ಮಾತಾಡಬಾರ್ದಾಗಿತ್ತು. ಅವ್ರ ವಿಷಯ ಎತ್ತಿದ್ದಾರೆ. 300 ಕೋಟಿ ರೂಪಾಯಿ ಯಾವುದಪ್ಪ ಅದು ಪ್ರಾಜೆಕ್ಟ್, ಅದು ಬಳಗಟ್ಟದ್ದು ಬರೀ 170 ಕೋಟಿ 180 ಕೋಟಿನೋ ಅಂತ ಹೇಳಿದ್ದಾರೆ. ಆಮೇಲೆ 300 ಕೋಟಿ ಇದ್ರೆ ಮುಂದೆ ಮಾಡೋಂಥದ್ದನ್ನು ಸೇರಿಸಿ ಹೇಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಬಟ್ ಅವ್ರಿಗೆ ಮಾಹಿತಿ ಕೊರತೆ ಇದೆ. ನೋಡಿ, ಹಿಂದೆ ಸ್ಯಾಂಕ್ಷನ್ ಆಗಿದ್ದು 180 ಕೋಟಿ ಬಳಗಟ್ಟ ಏತ ನೀರಾವರಿ ಯೋಜನೆಗೆ, 85 ಕೋಟಿ ಶಾದನಹಳ್ಳಿ ಏತ ನೀರಾವರಿ ಯೋಜನೆಗೆ, 32 ಕೋಟಿ ಸುತ್ತಾಕಂದೂರು, 10 ಕೋಟಿ ಬೆಳಕುಪ್ಪೆದು, 26 ಕೋಟಿ ಡಿಂಕ, ಅದು 10 ಕೋಟಿ ಬೇಬಿಕೆರೆದು, ಎಲ್ಲ ಏತ ನೀರಾವರಿ ಸೇರಿ ಹೆಚ್ಚು ಕಡಿಮೆ 300ಕ್ಕೂ ಹೆಚ್ಚು ಕೋಟಿಗಳ ಅನುದಾನವನ್ನು ಅವರು ಕೊಟ್ಟಿದ್ದಾರೆ, ಕೆಲಸವನ್ನು ಮಾಡಿಸಿದ್ದಾರೆ, ಮಾಡಿಸಿದ್ದಾರೆ.
ಇದು ಅವರೆಲ್ಲ ಸೇರ್ಕೊಂಡು ಹೇಳಿದ್ದಾರೆ ಹೊರತು ಆ ಒಂದು ಹಿನ್ನೆಲೆಯಲ್ಲಿ ಕೃತಜ್ಞತಾಪೂರ್ವಕವಾಗಿ ಬಳಗಟ್ಟ ಪಂಚಾಯತಿನಲ್ಲಿ ಅಲ್ಲಿ ಒಂದು ದೇವಸ್ಥಾನ ಉದ್ಘಾಟನೆ ಇತ್ತು. ಆ ಕಾರ್ಯಕ್ರಮದಲ್ಲಿ ಅವರಿಗೆ ಒಂದು ಸನ್ಮಾನವನ್ನು ಮಾಡಿದ್ದಾರೆ. ಇವರು ಮಾಹಿತಿ ಕೊರತೆ ಇಟ್ಕೊಂಡು ಈಗ ಮಾತಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಹಾಗೆ ಇನ್ನೊಂದು 2-3 ವಿಚಾರಗಳನ್ನ ಅವರು ಹೇಳಿದ್ರು. ಪುಟ್ಟರಾಜು ಅವರು ಸೋತರು ಕೂಡ ಅತ್ಯುತ್ತಮವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೋತೇನು ಕೂರ್ಲಿಲ್ಲ ಅವರು. ಯಾವತ್ತೂ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಮತ್ತೊಂದು ಯಾರಿಗಾರು ತೊಂದರೆ, ಕಾರ್ಯಕರ್ತರಿಗೆ ಮತ್ತೊಬ್ಬರು ತೊಂದರೆ ಆದಾಗ ಬಹಳ ಬೇಗ ಅವರು ಸಹಾಯ ಹಸ್ತವನ್ನ ಚಾಚ್ತಾರೆ. ಹಾಗಾಗಿ ಬಹಳ ಪಾಪ್ಯುಲರ್ ಆಗಿದ್ದಾರೆ. ಇಂಥವ್ರು ಸೋಲ್ಬಾರ್ದಾಗಿತ್ತು ಅಂತೇಳಿ ಒಂದು ಮಾತು ಹೇಳಿದ್ರು. ಅದು ಜನರಲ್ ಆಗಿ ಮಾತಾಡೋಂಥ ಮಾತು. ಅದು ಹೇಳಿದ್ರು. ಈಗ ಈ MLA ಅವರು ಹಿಂಗೆ ಹೊರಗಡೆ ಪ್ರವಾಸಗಳು ಜಾಸ್ತಿ ಅಮೆರಿಕ ಪ್ರವಾಸ ಜಾಸ್ತಿ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಇದು ಆಯ್ತದ್ದು, ಈ ನೀವು ಶಾಸಕರಾಗಿರೋದು ಇದಕ್ಕೆ ದ್ರೋಹ ಅನ್ಯಾಯ ಅನ್ನೋ ಅರ್ಥದಲ್ಲಿ ಹೇಳಿದ್ರು. ಇದರಲ್ಲಿ ಕೆಂಪುಗೌಡರಿಗೆ ಏನ್ ತಪ್ಪು ಕಾಣಿಸ್ತೋ ಗೊತ್ತಿಲ್ಲ. ರಾಜಕಾರಣ ಬಿಟ್ಕೊಳ್ಳೋಣ. ರಾಜಕಾರಣದಲ್ಲಿ JDS, ಕಾಂಗ್ರೆಸ್, ರೈತ ಬಿಟ್ಬಿಡಿ ಹೇಳಿ. ನಾವು ಇದು ಈಗ ಕೆಂಪುಗೌಡ ಕುಕ್ಕ ಮಾತಾಡ್ತಾ ಇದ್ರೆ ಹಿಂಗೆ ಪ್ರತಿ ಸಲಗೂ ಒಬ್ಬ ಶಾಸಕರಾದವರು ರಾಷ್ಟ್ರೀಯ ಬರೋದಂತ ಇವು ಸ್ವಾತಂತ್ರ್ಯ ದಿನಾಚರಣೆ, ಕನ್ನಡ ರಾಜ್ಯೋತ್ಸವ, ಆಮೇಲೆ ಈ ಕಾವೇರಿ ಬಾಗಿನ ಅರ್ಪಿಸುವಾಗ ಮುಖ್ಯಮಂತ್ರಿಗಳು ಬಂದರು, ಇಲ್ಲಿ ಶಾಸಕರೇ ಇಲ್ಲ, ಈ ತರ ಎಲ್ಲ ಮಾಡಿದಾಗ ಸಹಜವಾಗಿ ಜನಗಳ ಎಲ್ಲರೂ ಮಾತಾಡ್ಕೊಂತಾರೆ. ಏನೇ ಅವರು ಶಾಸಕರಾಗಿ ಇವರು ಜನಗಳ ಜೊತೆ ಇರ್ಬೇಕಾದ್ರೆ ಹೋಗಿ ಅಮೆರಿಕಕ್ಕೆ ಹೋಗೋರಪ್ಪ ಅಂತ ಮಾತಾಡ್ತಾರೆ. ಅಷ್ಟು ಬಿಟ್ರೆ ಆಯ್ತಪ್ಪ, ನಾವಿಬ್ರೇ ಮಾತಾಡ್ಕೊಳ್ಳುವಾಗ ನಾನು ಕೆಂಪುಗೌಡ ರಾಜಕೀಯ ಬಿಟ್ಟು ವೇದಿಕೆ ಬಿಟ್ಟು ಹೊರಗಡೆ ಮಾತಾಡುವಾಗ ಕಡ್ರಿ ಇದು ತಪ್ಪು ಅನ್ನಲ್ವಾ, ಸಹಜವಾಗಿ ಅಂತಾರೆ. ಅಷ್ಟು ಬಿಟ್ರೆ ಅದಕ್ಕೇನು ದೊಡ್ಡದಾಗಿ ಅವರು ಭಾವಿಸ್ಕೊಳ್ಳೋದು ಬೇಡ. ಯಾರೋ ಕೆಂಪುಗೌಡ ಅಂತ ಭಾವಿಸ್ಕೊಳ್ಳೋದು ಬೇಡ. ಬಟ್ ಅವರು ಒಪ್ಕೋತಾರೆ, ಕೆಂಪುಗೌಡರು ಒಪ್ಕೋಬೇಕಿದಿನ ವಾಸ್ತವ ಇದು. ಆಮೇಲೆ ಇನ್ನೊಂದು STG ಕಾಲೇಜ್ ವಿದ್ಯಾಸಂಸ್ಥೆ ಬಗ್ಗೆ ಅವರು ಮಾತಾಡಿದ್ದಾರೆ. ಸಂಸ್ಥೆನ ಬಹಳ ಜೋರ ಮಾಡಿದ್ದಾರೆ. ಇಲ್ಲಿಗೇನು ಪ್ರಯೋಜನ, ನಾವು ಇದನ್ನ ಎಂಥದ್ದು ಇಲ್ಲಿ ಬಡವ್ರ ಮಕ್ಕಳಿಗೆ ಕೊಟ್ರೆ ಅನುಕೂಲ ಆಗುತ್ತೆ, ಎಲ್ಲ ಬರೀ ಸಹಕಾರ ಕೊಟ್ರೆ ಏನು ಅಂತೇಳಿ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಸರ್, ಈಗ ಪುಟ್ಟರಾಜು ಅವ್ರಿಗೆ ಕಮರ್ಷಿಯಲ್ ಆಗೇ ಮಾಡ್ಬೇಕು ಅಂತಿದ್ರೆ ಅವ್ರಿಗೆ ಬೇಕಾದಷ್ಟು ಕಡೆ ಮಾಡ್ಬೋದಾಗಿತ್ತು. ಹೊರಗಡೆ ಸಿಟಿಗಳಲ್ಲಿ ಗ್ರಾಮಾಂತರ ಬೇರೆ ಎಲ್ಲ ಮಾಡ್ಬೋದಾಗಿತ್ತು. ಚಿನ್ಕುಳ್ಳಿ ಅಂತ ಒಂದು ರಿಮೋಟ್ ಪ್ರದೇಶದಲ್ಲಿ ಬಂದು ಅಂತ ಒಳ್ಳೆ ದೊಡ್ಡ ಸಂಸ್ಥೆ ಕಟ್ಟೋದು, ಇಷ್ಟೊಂದು ದುಡ್ಡು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಅವ್ರಿಗೇನು ಇರಲಿಲ್ಲ. ಅವ್ರಿಗೇನು ಕಮರ್ಷಿಯಲ್ ಆಗಿ ಯೋಚನೆ ಮಾಡಲಿಲ್ಲ. ಈ ಭಾಗದ ಜನಕ್ಕೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಪ್ರಾರಂಭ ಮಾಡಿದ್ರು. ಇವರು ಯಾವುದೋ PUC ವಿಚಾರದಲ್ಲಿ ಕೆಲವರು ಹೊರಗಡೆ ಬಂದು ಸೇರ್ಕೊಂಡಿರಲ್ಲ, ಅದನ್ನ ಯೋಚನೆ ಗಮನ ಇಟ್ಕೊಂಡು ಹೇಳ್ತಾ ಇದ್ದಾರೆ ಹೊರತು ಅಲ್ಲಿರೋ ಒಂದು ಪ್ರೈಮರಿಯಿಂದ ಹೈಸ್ಕೂಲಿಂದ ಕಾಲೇಜ್ವರೆಗೆ ಯಾರು ಪಾಂಡಪುರದವರೇ ಹೋಗ್ತಾ ಇರೋದು. ಯಾರು ಹೋಗ್ತಾ ಇದ್ದಾರೆ? ಬೇರೆ ಯಾರು ಬರ್ತಾ ಇದ್ದಾರೆ? ಎಲ್ಲ ಲೋಕಲ್ ಅವ್ರಿಗೆ ತಾನೇ ಬರ್ತಾ ಇರೋದು. ಒಂದು ನೀವು ಹೌದು, ನೀವೀಗ ಬೇರೆ ಎಕ್ಸ್ಪೋರ್ಟ್ಗೆ ಹೋಗ್ತೀರಪ್ಪ, ಸೌತ್ ಕೇರಳದಲ್ಲಿ ಎಕ್ಸ್ಪೋರ್ಟ್ಗೆ ಹೋಗ್ತೀರಿ, ಆಳ್ವಾಸ್ಗೆ ಹೋಗ್ತೀರಿ, ಇನ್ನೊಂದು ಯಾವುದು ಇನ್ನೊಂದು 2-3 ಸುಮಾರು ಸಂಸ್ಥೆಗಳು ಎಕ್ಸಲೆಂಟ್ ಎಲ್ಲ ಇದೆ, ಸುಮಾರು ಇದೆ, ಪರಿಶ್ರಮ ಈ ಥರ ಬೇಕಾದಷ್ಟಿದೆ. ಅಲ್ಲೇ ಫ್ರೀ ಎಜುಕೇಶನ್ ಕೊಡ್ತಾರ. ಅಲ್ಲೂ ಕೂಡ ಇದೇ ಥರ ಇದನ್ನ ಒಂದು ಒಳ್ಳೆ ಒಂದು ಸ್ಟ್ಯಾಂಡರ್ಡ್ನ ಇಲ್ಲಿ ತಂದು ಮಾಡಿಕೊಟ್ಟಾಗ ಖುಷಿ ಪಡ್ಬೇಕು ನೀವು. ಅದನ್ನ ನಾವು ಕಾಮೆಂಟ್ ಮಾಡೋದಲ್ಲ. ಈಗ ಬಹಳ ಜನಕ್ಕೆ ಒಂದು ಒಳ್ಳೆ ಒಂದು ಸ್ಟ್ಯಾಂಡರ್ಡ್ ಎಜುಕೇಶನ್ ಸಿಗ್ತಾ ಇರೋದು ಸಂತೋಷ ಅಲ್ವಾ? ಯಾಕೆ ಜನ ಎಲ್ಲ ಯಾಕೆ ಅಲ್ಲಿಗೆ ಕಳಿಸ್ತಾ ಇದ್ದಾರೆ? ಮತ್ತೆ ದಡ್ರ ಅವರು ಆಯ್ತು. ಆಮೇಲೆ ಸುತ್ತಮುತ್ತ ಕೆಲಸಗಳನ್ನ ಇದು ಮಾಡಿಸ್ಕೊಬಿಟ್ಟವ್ರೆ, ಹಂಗೆ ಮಾಡಿಸ್ಕೊಬಿಟ್ಟಾರೆ, ಬೀಡು ಮಾಡಿಸ್ಕೊಬಿಟ್ಟು ಅದೇನೋ ಒತ್ತುವರಿ ಮಾಡಿಸ್ಕೊಬಿಟ್ಟವ್ರೆ. ಅವರು ಶಾಸಕರಾಗಿದ್ದಾಗ ಮಂತ್ರಿಗಳ ಬಗ್ಗೆ ಹೇಳವ್ರೆ, ನೋಡ್ರಿ ಆ ಥರ ಅನ್ಯಾಯ ಏನಾರು ಆಗಿದ್ರೆ ಆಯ್ತಪ್ಪ ಕರೆದು ನೀವು ಅದನ್ನ ತನಿಖೆ ಮಾಡಿಸ್ಕೊಳ್ಳಿ ಅಂತ ಹೇಳೋದು. ಶಾಸಕರಿದ್ದೀರಿ, ನಿಮ್ಮ ಸರ್ಕಾರ ಅದೇ ಮಾಡ್ಬೋದಲ್ಲ, ಯಾಕೆ ನೀವು ಇದು ಮಾಡ್ತೀರಾ? ಯಾಕೆ ಕಾಮೆಂಟ್ ಮಾಡ್ತೀರಾ? ಅಲ್ಲಿ ಚೆಕ್ ಡ್ಯಾಮ್ಗಳೆಲ್ಲ ಅಲ್ಲಿ ಸುತ್ತಮುತ್ತ ಮಾಡಿಸ್ಕೊಬಿಟ್ಟವ್ರೆ. ಹಾಲಿನ ಬಿಡಕ್ಕಿಂತ ಮುಂಚೆನೂ ಅಲ್ಲಿ ಮೊಸರಳ್ಳ ಅವೆಲ್ಲ ಇತ್ತು, ಅಲ್ಲೂ ಕೂಡ ಚೆಕ್ ಡ್ಯಾಮ್ ಸುತ್ತಮುತ್ತ ಮಾಡೋ 5-6 ಮಾಡಿದ್ದಾರೆ. ಈಗ ಮೊನ್ನೆ ನಿಮ್ಮ ಶಾಸಕರೇ ಕೂಡ ಪಕ್ಕದಲ್ಲಿ ಬಂದು ಚೆಕ್ ಡ್ಯಾಮ್ ಒಂದು ಪ್ರಾರಂಭ ಮಾಡಿದ್ದಾರೆ. ಯಾಕೆ ಮಾಡಿದ್ರು? ಅವಶ್ಯಕತೆ ಇತ್ತಲ್ಲ, ಮಾಡಿದ್ದಾರೆ. ಅದನ್ನು ನೀವು ಅದನ್ನು ಕಾಮೆಂಟ್ ಮಾಡೋ ಅವಶ್ಯಕತೆ ಏನಿದೆ? ಆಮೇಲೆ ಕುಮಾರಸ್ವಾಮಿ ವಿರುದ್ಧ ದೊಡ್ಡ ವ್ಯಕ್ತಿ ಬಗ್ಗೆ ಏನೋ ಒಂದು ಫ್ಯಾಮಿಲಿ ವಿಚಾರ ಬಗ್ಗೆ ಮಾತಾಡಿದ್ದಾರೆ.
ದಯಮಾಡಿ ಕೆಂಪೇಗೌಡ್ರೆ ಹೇಳ್ತೀನಿ, ನೀವು ಸಾರ್ವಜನಿಕವಾಗಿ ಏನಾರು ಮಾತಾಡ್ಕೊಳ್ಳಿ, ಈ ಕೆಲಸ ಸರಿ ಇಲ್ಲ, ಆ ಕೆಲಸ ಸರಿ ಇಲ್ಲ, ಅದು ಮಾಡಿದ್ರೆ ನಿಮ್ಗೆ ಕಾಮೆಂಟ್ ಮಾಡಿ. ವೈಯಕ್ತಿಕವಾಗಿ ದಯಮಾಡಿ ಮಾಡಬೇಕು ನೋಡಿ. ಅದು ವೈಯಕ್ತಿಕವಾದ್ದು ಅವ್ರದ್ದು ಏನೇನೋ ಮಾಡ್ಕೊತಾರೆ, ಅವೆಲ್ಲ ಪ್ರಶ್ನೆ ಮಾಡಬಾರ್ದು, ಚರ್ಚೆ ಮಾಡಬಾರ್ದು ಅವೆಲ್ಲ. ಅದು ನೀವು ಇವ್ರು ಮಾಡೋ ಸಾರ್ವಜನಿಕವಾಗಿ ಏನು ತಪ್ಪಾಗಿದ್ರೆ ಅದಕ್ಕೆ ಮಾತಾಡಿದ್ರು. ಅವ್ರ ವೈಯಕ್ತಿಕ ವಿಚಾರ ಮಾತಾಡ್ಬೋದು, ಭಾಳ ತಪ್ಪು ಅದು. ನೀವು ಅದನ್ನ ಕಿದ್ಕೊಂಡು ಹೋದ್ರೆ ಕ್ರೈಮ್ ಡೈರಿ ತರ ಇವು ಎಪಿಸೋಡ್ಗಳು ಬರ್ತವೆ, ಬೇಕಾದಷ್ಟವೆ. ಅದು ಖಂಡಿತ ತಪ್ಪೋದು. ನಾನು ಆ ಪಾರ್ಟಿ ಈ ಪಾರ್ಟಿ ಅಂತೆಲ್ಲ ಯಾರೇ ಆಗಲಿ ಆ ವೈಯಕ್ತಿಕವಾದ ವಿಚಾರಗಳನ್ನ ಮಾತಾಡ್ಬೋದು. ದಯಮಾಡಿ ನಿಮ್ಮ ಏನೋ ಅದು ಬಾಯಿ ತಪ್ಪು ಮಾತಾಡಿರ್ಬೋದು, ಅದನ್ನ ಮುಂದುವರಿಸಂಗೆ ನೋಡ್ತೀನಿ. ಈಗ ಪುಟ್ಟರಾಜು ಅವರ ಅಭಿವೃದ್ಧಿ ಬಗ್ಗೆ ಕುಮಾರಸ್ವಾಮಿ ಬಹಳ ಒಳ್ಳೆ ಮಾತುಗಳು. ಈಗ ತಮಗೂ ಗೊತ್ತಿದೆ ಅಭಿವೃದ್ಧಿನಲ್ಲಿ ನೋಡಿ, ಪಾಂಡವಪುರದ KSRTC ಬಸ್ ಸ್ಟ್ಯಾಂಡು, ಡಿಪೋ, ಆಸ್ಪತ್ರೆ ಮೇಲ್ದರ್ಜೆಗೇರಿಸಿರೋದು, ಆಮೇಲೆ ವಿಧಾನಸೌಧ ಮೇಲ್ದರ್ಜೆಗೇರಿಸಿರೋದು, ಕ್ರೀಡಾಂಗಣ, ಪಾರ್ಕ್ಗಳು ಎಲ್ಲಿ ಹಿರಿಮಳ್ಳಿ, ಪಾಂಡವಪುರ ಎಲ್ಲ ಬೇರೆ ಬೇರೆ ಕಡೆ ಪಾರ್ಕ್ಗಳು, ಅಗ್ನಿಶಾಮಕ ಇದು ಕೇಂದ್ರ, ಪಾಂಡವಪುರ UGD, ಏತ ನೀರಾವರಿ ಯೋಜನೆಗಳು, ಕಾಲುವೆ ದುರಸ್ತಿ ಅಭಿವೃದ್ಧಿಗಳು, ವಿದ್ಯುತ್ ಶಕ್ತಿ ಉಪಕೇಂದ್ರಗಳು, ಹೀಗೆ ಒಂದು ಪಟ್ಟಿ ಮಾಡ್ತಾ ಹೋದ್ರೆ ಬೇಕಾದಷ್ಟು ಬರ್ತವೆ. ಯಾರು ಕೂಡ ಮಾಡದಿರಂತ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಪುಟ್ಟರಾಜು ಅವರು ಮಾಡಿದ್ದಾರೆ. ಅದು ಸರ್ಕಾರದ ಅನುದಾನ ಪ್ಲಸ್ ಸ್ವಂತ ದುಡ್ಡು ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಅದನ್ನ ಅಂತ ಒಬ್ಬ ಒಳ್ಳೆ ಅಭಿವೃದ್ಧಿ ಮಾಡುವಂತ ಮನುಷ್ಯನಿಗೆ ಆ ಥರ ಇವರು ಟೀಕೆ ಮಾಡೋದು ತಪ್ಪು. ಅವ್ರು ಹೇಳಿದ್ದಾರೆ, ಅವರು ಹೇಳಿದ್ರು ಇಷ್ಟೆಲ್ಲ ಅಭಿವೃದ್ಧಿ ಮಾಡಿರೋ ಮನುಷ್ಯ ಸೋತು ತಪ್ಪಾಯ್ತು ಅಂತೇಳಿ ಅದನ್ನ ಜನಗಳಿಗೆ ಹೇಳಿದ್ರು ಅವ್ರ ಭಾಷೆಯಲ್ಲಿ. ಏನ್ ತಪ್ಪಿದೆ ಇದರಲ್ಲಿ? ಈಗ ಈ ಶಾಸಕರು ಪದೇ ಅಮೆರಿಕಾಗೆ ಹೋಗ್ತಾ ಇದ್ದಾರೆ. ಅದು ವೈಯಕ್ತಿಕ ಅವ್ರದ್ದೇನಿದೆ ಗೊತ್ತಿಲ್ಲ, ಅವ್ರದ್ದು ಸಮಸ್ಯೆ ಇದೆ ಏನಿದೆ, ವೈಯಕ್ತಿಕ ಇರಲಿ ಅದು. ಅದನ್ನ ನಾವ್ಯಾವ್ದು ಕಾಮೆಂಟು ಮಾಡಲ್ಲ. ಅದು ವೈಯಕ್ತಿಕವಾದ ಏನಾದ್ರು ಮಾಡ್ಕೊಳ್ಳಿ. ಬಟ್ ನಾವು ಕೇಳೋದೇನಂತಂದ್ರೆ, ಇಂಥ ಸಾರ್ವಜನಿಕ ಹಬ್ಬಗಳಲ್ಲಿ, ರಾಷ್ಟ್ರೀಯ ಹಬ್ಬಗಳಲ್ಲಿ ಮತ್ತು ಸಂದರ್ಭದಲ್ಲಿ ಇವರು ಶಾಸಕರಾಗಿ ಇಲ್ಲಿ ಜನಗಳಿಗೆ ಸ್ಪಂದಿಸಬೇಕು ಅನ್ನೋದು. ಅದು ಎಲ್ಲರೂ ಜನರಲ್ಲ ಕೇಳೋಂಥದ್ದು, ಆಯ್ತಾ? ಅದೇ ಅಷ್ಟು ಬಿಟ್ರೆ ಬೇರೆ ನಮಗೆ ಅವ್ರ ಬಗ್ಗೆ ಕಾಮೆಂಟ್ ಮಾಡೋದು ಏನೂ ಇಲ್ಲ. ಈಗ ಎಲ್ಲರ ಕಾಲದಲ್ಲೂ ಒಂದೊಂದು ಕೆಲಸ ಆಗಿರುತ್ತೆ. ಈಗ ಪುಟ್ಟಣ ಕಾಲದಲ್ಲಿ ಕೆಲಸ ಆಗಿರುತ್ತೆ, ಏನೊಂದು ಕೆಲಸ ಆಗಿರುತ್ತೆ. ಆಗಿರೋದನ್ನ ಹೇಳಿ, ಬಟ್ ಅದನ್ನ ಕಾಮೆಂಟ್ ಮಾಡೋದು ಬೇಡ ಅಂತೇಳಿ ನನ್ನ ಒಂದು ಮನವಿ. ಈಗ ಇನ್ಯಾವುದೇ ವಿಚಾರ ಇದ್ರೆ ದಯಮಾಡಿ ಸಮಾಧಾನವಾಗಿ ಯೋಚನೆ ಮಾಡಿ, ಸುಮ್ಮನೆ ಕೆಟ್ಟ ಮಾತಾಡೋದಲ್ಲ. ನೋಡಿ, ಪುಟ್ಟರಾಜು ಅವರು ಸೋತರಾಗ್ಲೂ ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋದನ್ನ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ. ಮೇಡಮ್ ಇದಾರಲ್ಲ, ಇವ್ರು ಬಂದಿದಾರಲ್ಲ, ಇವರು ಕೂಡ ರೈತ ಸಂಘದಲ್ಲೇ ಇದ್ದಂಥವ್ರು. ಇವ್ರದ್ದು ಮನೇಲಿ ಏನೋ ಒಂದು ಸುಟ್ಟೋಗಿ ಏನೋ ಪ್ರಾಬ್ಲಮ್ ಆಯ್ತು. ಈಗ ಅವ್ರ ಬಾಯಿಲೆ ಕೇಳಿ ಹೇಳ್ತಾರೆ ಒಂದು ವಿಷಯ ಹೇಳಮ್ಮ. 20 ವರ್ಷದಿಂದ ಕೆಂಪೇಗೌಡರ ಜೊತೆ ನಮ್ಮ ಯಜಮಾನರು ಅವ್ರ ಜೊತೆನೆ ಫ್ರೆಂಡ್ಶಿಪ್ ಆಗಿ ಸೇವೆನ ಸಲ್ಲಿಸಿದ್ದಾರೆ ರೈತ ಸಂಘದಲ್ಲಿ. ಆದ್ರೂ ಅವರು ನಮ್ಮ ಮನೆ ಸುಟ್ಟೋಗ್ಬಿಡ್ತು 10 ತಿಂಗಳಿಂದ. ಬಂದು ನೋಡಿದ್ರು ಮಾಡಿದ್ರು, ಏನೂ ಅನುದಾನ ಕೊಡಲಿಲ್ಲ. ನಾವು ಕೇಳಿದ್ವಿ, ಏನಾದ್ರು ಹೆಲ್ಪ್ ಮಾಡಿ ಅಂತ ದರ್ಶನ್ ಅವ್ರನ್ನು ಕೇಳಿದ್ವಿ, ನಮ್ಮ ಕೆಂಪೇಗೌಡರನ್ನು ಕೇಳಿದ್ವಿ. ಅವ್ರಿಗೆ ಯಾವುದೇ ಥರದ ಅನುದಾನ ಇದುವರೆಗೂ ಕೊಡಲಿಲ್ಲ. ಬಿಡದಿ ಹತ್ರ ಪಾದಯಾತ್ರೆ ಮಾಡ್ತಿದ್ರು ಕುಮಾರಸ್ವಾಮಿ, ಅಲ್ಲಿಗೆ ನಾನು ಫೈಲ್ ತೊಗೊಂಡು ಹೋಗಿದ್ದೆ. ಅಣ್ಣ ಕುಮಾರಣ್ಣ ಏನಾದ್ರು ಹೆಲ್ಪ್ ಮಾಡಿ ಅಣ್ಣ, ಸಹಾಯ ಮಾಡಿ ಅಂತ ಕೇಳಿದ್ದಕ್ಕೆ JP ನಗರ ಬಾವಾ ಅಂತ ಹೇಳಿದ್ರು. 18ನೇ ತಾರೀಕು ಅಲ್ಲಿರ್ತೀನಿ ಬಾವಾ ಅಂತ. ಸರಿ ಅಂದ್ಬಿಟ್ಟು JP ನಗರಕ್ಕೆ ಹೋಗಿದ್ದೆ ಮಗನ ಕರ್ಕೊಂಡು. ಅವಾಗ ಇಲ್ಲಿ ಉದ್ಘಾಟನೆ ಐತೆ ನರ್ಸಸ್ ಸ್ಕೂಲ್ ಹತ್ರ ಪಾಂಡವಪುರ, ಅಲ್ಲಿಗೆ ಬನ್ನಿ, ಅಲ್ಲಿಗೆ ಪುಟ್ಟರಾಜು ಅವ್ರಿಗೆ ಹೇಳ್ಬಿಟ್ಟು ಮಾಡಿಸ್ಕೊಡ್ತೀನಿ ಅಂದರು. ನೋಡು ಪುಟ್ಟಣ್ಣ, ಇವ್ರದ್ದು ಮನೆಯೆಲ್ಲ ಫುಲ್ ಸುಟ್ಟೋಗ್ಬಿಟ್ಟಿದೆ, ಏನಾದರೂ ಅನುದಾನ ಮಾಡಿಸು ಅಂತ ಹೇಳಿದರು. ಅದಕ್ಕೆ ನನಗೆ ನಿಜವಾಗ್ಲೂ ಕಣ್ ತುಂಬ ಬಂತು. ಅವರು ನನ್ನ ಸ್ವಂತ ಅಣ್ಣ ಆಗಿನೂ ಅಷ್ಟು ಮಾಡ್ತಿರ್ಲಿಲ್ಲ. ಅವರು ತುಂಬ ಚೆನ್ನಾಗಿ ಸೇವೆ ಮಾಡ್ತಾರೆ. ಹೆಣ್ಮಕ್ಳು ಅಂದರೆ ತುಂಬಾ ಇಷ್ಟ ಅವ್ರಿಗೆ. ಅಂಥ ವ್ಯಕ್ತಿನ ಯಾರು ಕಳ್ಕೊಬೇಡಿ. ಕುಮಾರಣ್ಣ ಎಲ್ಲಿದ್ರು 100 ವರ್ಷ ಚೆನ್ನಾಗಿರ್ಲಿ ಅನ್ನೋದೇ ನನ್ನ ಆಸೆ. ನಮ್ಮ ಜಮೀನ್ ಪಕ್ಕ ನಮ್ಮೂರಲ್ಲಿ 100 ಕೋಟಿ ಬಿಡುಗಡೆ ಮಾಡಿದ್ದಾರೆ ರೋಡ್ಗೆ, ಸೇತುವೆಗೆ 100 ಕೋಟಿ ಅನುದಾನ ಮಾಡಿದ್ದಾರೆ. ಎಲ್ಲ ರೈತರು ಡಬಲ್ ದುಡ್ಡು ಎತ್ಕೊಂಡಿದ್ದಾರೆ, ಎಲ್ಲರೂ ಸುಭಿಕ್ಷವಾಗಿದ್ದಾರೆ. ಅಂಥ ವ್ಯಕ್ತಿ ತುಂಬ ಒಳ್ಳೆ ವ್ಯಕ್ತಿ. ಅಂಥ ವ್ಯಕ್ತಿನ
ಕಳ್ಕೊಬೇಡಿ. ಆಮೇಲೆ ನಮ್ಮೂರು ದೇವಸ್ಥಾನ ಆಯಿತು, ದೇವಸ್ಥಾನಕ್ಕೂ ಅಷ್ಟೇ ಪುಟ್ರಸಣ್ಣ ಕುಮಾರಣ್ಣ ಕೈ ತೋರಿಸಿದ್ರೆ ಪುಟ್ರಸಣ್ಣ ಕಣ್ಗೊತ್ಕೊಂಡು ಮಾಡ್ತಾರೆ. ನಮ್ಮೂರ ಈಶ್ವರನ ದೇವಸ್ಥಾನಕ್ಕೂ ಅನುದಾನ ಎಲ್ಲ ಕೊಟ್ಟಿದ್ದಾರೆ, ಕಲ್ಗಳು ಕೊಟ್ಟಿದ್ದಾರೆ. ಅವ್ರು ಇಲ್ಲ ಅಂದ್ರೆ ನಮ್ಮೂರು ದೇವಸ್ಥಾನ ಆಗ್ತಿರ್ಲಿಲ್ಲ. ಮಾತ್ರ ನಿಮ್ಗೆ ಏನ್ ಮಾಡಿದ್ರು? ನಮ್ಗೆ ಮನೆ ಸುತ್ತ ಇರೋದಕ್ಕೆ ಮನೆ ಕಟ್ಸ್ಕೊಡಿ ಅಂತ ಹೇಳಿದ್ದಾರೆ ಪುಟ್ರಸಣ್ಣ. ಹೇಳೋರು ಇನ್ನೂ ಆಗಿಲ್ಲ. ಇಲ್ಲ ಅನುದಾನನೂ ಕೊಟ್ಟಿದ್ದಾರೆ, ಕೊಟ್ಟಿದ್ದಾರೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಈಗ ನಮ್ಮ ಕೆಂಪುಗೌಡರು ಪುಟ್ಟರಾಜಣ್ಣವರು ಅಲ್ಲಿ ಯಾವುದೋ ಒಂದು ಮೋಟ್ರು ಕಿಟ್ಟೋಗಿದ್ದಕ್ಕೆ ಬಳಗಟ್ಟದ ಹತ್ರ ಅದು ಲಿಫ್ಟ್ ಇರಿಗೇಷನ್ ಆಪ್ರೇಟ್ ಆಗ್ತಾಯಿಲ್ಲ, ಬೆಂಕಿ ಎತ್ತಿಸ್ತೀವಿ ಅಂತ ಮಾತನಾಡಬಾರ್ದು ಪುಟ್ಟರಾಜಣ್ಣವರು ಅಂತೇಳಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಹಿಂದೆ ಅವ್ರದೇ ಪಕ್ಷದ ರೈತ ಸಂಘದ ರಾಜ್ಯಾಧ್ಯಕ್ಷ ಆಗಿದ್ದಂಥ ಪುಟ್ಟಣ್ಣಯ್ಯವರು ಇವರು ಜೊತೆಯಲ್ಲೇ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರಿ ಭ್ರಷ್ಟ ಅಧಿಕಾರಿಗಳನ್ನ ಹಿಡಿದು ಮರಕ್ಕೆ ಕಟ್ಟಿ ಅವ್ರನ್ನ ಊರಿಗೆ ಸೇರಿಸ್ಬೇಡಿ, ಅವ್ರನ್ನ ಸರ್ಕಾರಿ ಕಚೇರಿಯಿಂದ ಆಚೆ ಹಾಕಿ ಅಂತೇಳಿ ಅವ್ಯಾಚವಾಗೆಲ್ಲ ಮಾತನಾಡಿದ್ದಾರೆ ಪುಟ್ಟಣ್ಣಯ್ಯವರು. ಏನಕ್ಕೆ ಅಂದರೆ ಸಾರ್ವಜನಿಕರು ಒಳ್ಳೇದಾಗಲಿ ಅಂತೇಳಿ ಪುಟ್ಟರಾಜಣ್ಣವರು ಆ ದೃಷ್ಟಿ ಇಟ್ಕೊಂಡು ಹೇಳಿದ್ದಾರೆ. ಹೊರತು ಹಾಗಾದ್ರೆ ಪುಟ್ಟಣ್ಣಯ್ಯವ್ರೂ ಬೆಂಕಿ ಹೆಚ್ಚ ಕೆಲಸ ಮಾಡ್ತಿದ್ರ? ನೀವು ಜೊತೆಲೇ ಇದ್ರಲ್ಲ, ಬುದ್ಧಿ ಹೇಳಿವ್ರಿ ಪುಟ್ಟಣ್ಣಯ್ಯವ್ರಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಈ ಥರ ಮಾತಾಡಬೇಡಿ ಅಂತೇಳಿ. ಆ ಥರ ಮಾತಾಡೋದು ಸಾರ್ವಜನಿಕರ ಉದ್ದೇಶ ಒಳ್ಳೆಯದ, ಯಾರು ಬೆಂಕಿ ಹೆಚ್ಚಕ್ಕೆ ಹೋಗಲ್ಲ, ಕೆಲಸ ಆಗಲಿ ಸಾರ್ವಜನಿಕವಾಗಿ ಅಂತಕ್ಕಂಥ ಉದ್ದೇಶದಿಂದ ಹೇಳಿದ್ದಾರೆ. ನಿಮ್ಮ ಪುಟ್ಟಣ್ಣಯ್ಯವರು ಅದನ್ನೇ ಕೆಲಸ ಮಾಡ್ತಿದ್ರು, ಸರ್ಕಾರಿ ಅಧಿಕಾರಿಗಳನ್ನ ಹೋಗಿ ಬೈತಿದ್ರು ಕೆಲವು ಸಂದರ್ಭದಲ್ಲಿ ಭ್ರಷ್ಟಾಚಾರ ನಡೆಸಿದಾಗ, ಇನ್ನೊಂದಾದಾಗ ಒಳ್ಳೇದಾಗಲಿ ಅಂತೇಳಿ. ನೀವು ತಿಳ್ಕೊಂಡು ಮಾತಾಡೋದು ಒಳ್ಳೆಯದು. ಆಮೇಲೆ ನಮ್ಮ ಅರೂಪ್ ಪ್ರಕಾಶ್ ಅಣ್ಣವರು ಒಂದು ಹೇಳಿಕೆ ಕೊಟ್ಟವ್ರೆ, ವಿಜಯನಗರದಲ್ಲಿ ಜನತಾದಳ ಕಾರ್ಯಕರ್ತರುಗಳು ಮಾತಾಡ್ತಾರೆ, ನೆಕ್ಸ್ಟು ದರ್ಶನ್ ಪುಟ್ಟಣ್ಣಯವರೇ ಗೆಲ್ತಾರೆ ಅಂತೇಳಿ ಮಾತಾಡ್ತವ್ರೆ ಅಂತ ಕೆಲವೊಂದು ಹೇಳಿಕೆ ಕೊಟ್ಟವ್ರೆ. ಪಾಪ ಅವ್ರು ಗೊತ್ತಿಲ್ಲ, ಇವತ್ತು ದರ್ಶನ್ ಪುಟ್ಟಣ್ಣಯವರ ಸಂಬಂಧಿಕರು ಇವತ್ತು ರಿಮೋಟ್ ಕಂಟ್ರೋಲ್ ಆಗಿ ಪಾಂಡವಪುರದ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ನಿಮ್ಮದೇ ಪಕ್ಷದ ರೈತ ಸಂಘದ ಮುಖಂಡರುಗಳು, ನಿಮ್ಗೆ ಗೊತ್ತಿಲ್ಲ, ಪಾಂಡವಪುರ ಟೌನ್ ಹೋಟ್ಲುಗಳ ಹತ್ರ ಬಂದು ಕುತ್ಕೊಳ್ಳಿ, ರೈತ ಸಂಘದ ಕಾರ್ಯಕರ್ತರು ಹೇಳ್ತಿದ್ದಾರೆ ಆತ ಓಟ್ ಹಾಕಿ ಗೆಲ್ಸಿದಾರೆ ದರ್ಶನ್ ಪುಟ್ಟಣ್ಣಯ್ಯನ, ನೆಕ್ಸ್ಟ್ ತೋರಿಸ್ತೀವಿ ನಾವು ಅಂತೇಳಿ ರೈತ ಸಂಘದವರೇ ಮಾತಾಡ್ತಾವ್ರೆ. ಆತ ಗೆಲ್ಲಿ ನೋಡೋಣ ದರ್ಶನ್ ಪುಟ್ಟಣ್ಣಯ್ಯ ಅಂತೇಳಿ. ನೀವು ಅದನ್ನ ನೋಡಿ, ನಮ್ದೇನು ನೋಡೋಕೆ ಹೋಗ್ಬೇಡಿ, ನಿಮ್ಮದನ್ನ ನೋಡಿ. ಫಸ್ಟು ಮಾತಾಡ್ಬೇಕಾದ್ರೆ ಒಬ್ಬರ ಬಗ್ಗೆ ಸಾರ್ವಜನಿಕವಾಗಿ, ಈಗ ಪುಟ್ಟರಾಜಣ್ಣವ್ರು ಸೋತಿದ್ದಾರೆ, ಅವ್ರು ಒಪ್ಕೊಂಡಿದ್ದಾರೆ ಸಾರ್ವಜನಿಕರ ಅಭಿಪ್ರಾಯನ, ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ, ಕೆಲಸ ಮಾಡಿ. ಒಬ್ಬರ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದು ಸರಿಯಾದ ಅಭಿಪ್ರಾಯ ಅಲ್ಲ ಅಂತೇಳಿ ನಮ್ಮ ಪಕ್ಷದ ನಿರ್ಧಾರ. ಎಲ್ಲರೂ ಭಾಳಷ್ಟು ಜನ ಮಾತಾಡಿದ್ದಾರೆ. ಮಂಜಣ್ಣ ಸವಿಸ್ತೋರ್ ಅವರು ಮಾತಾಡಿದ್ದಾರೆ. ಹೊಸ ಕೆಂಪುಗೌಡರಿಗೆ ಮಾತಿನ ತೆವಲು ಅಂತ ಅನ್ನಿಸ್ತದೆ ನನಗೆ. ನಾನು ಬೆಳಗಟ್ಟದ ಫಂಕ್ಷನ್ ನಾನು ಸಹ ಮಂಜಣ್ಣವರೆಲ್ಲ ಅಂತ ಹೇಳಿದ್ರು. ಅಲ್ಲಿ ಏನು ಯಾರ್ದ ಪ್ರತಿಯೊಬ್ಬರಿಗೂ ಒಂದು ಸಾರ್ವತ್ರಿಕವಾದ ಬದುಕು ಮತ್ತು ಖಾಸಗಿ ಬದುಕು ಅಂತ ಇರ್ತದೆ. ಯಾರ ಖಾಸಗಿ ಬದುಕಿನ ಬಗ್ಗೆ ಯಾರೂ ಸಹ ಅಲ್ಲಿ ಕೆದಕ್ಲಿಲ್ಲ. 300 ಕೋಟಿ ಅಂತ ಹೇಳಿದ್ರು ಒಂದು ವಿಚಾರವನ್ನು ಮೀಡಿಯಾದಲ್ಲಿ ನೋಡಿದೆ. 30 ಕೋಟಿ ಅಂತ ಅನ್ಕೊಳ್ಳಿ, ಕೆಂಪೇಗೌಡರೆ 30 ಕೋಟಿಗೆ ಅದನ್ನು ಮಾಡಿ 40 ಕಿಲೋಮೀಟ್ರು ನೀರನ್ನು 30 ಕೋಟಿ ಅಂತ ಅನ್ಕೊಳ್ಳಿ. ಅಂದರೆ ಜನಗಳಿಗೆಲ್ಲ ಹೋಗಿ 300 ಕೋಟಿ ಅಂತ ಹೇಳೋದಿಲ್ಲ. ಸಮುದ್ರದ ಉಪ್ಪು ಕಟ್ಟೆಯಿಂದ ಗೌರಿ ಕಟ್ಟೆಗೆ 40 ಕಿಲೋಮೀಟರ್ ನೀರನ್ನು ತಗೊಂಡೋಗಿ ಅಲ್ಲಿ ನೀರನ್ನ ಅವತ್ತು ಉಕ್ಕದು ನೋಡಿದ್ರೆ ಎಂತರೂ 10 ನಿಮಿಷ ಅಲ್ಲ, 1 ಗಂಟೆ ಆದ್ರೂ ಇದು ಹೋಗಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಬೆಳಗಟ್ಟಿ ಸುತ್ತ ಪಂಚಾಯತಿಲಿರುವಂತಹ 40ರಿಂದ 50 ಕಟ್ಟೆಗಳಿವೆ. ಆ ಎಲ್ಲ ಕಟ್ಟೆಗೆ ಹೋಗಿ ಕೆಂಪೇಗೌಡರು ದಯಮಾಡಿ ಕಾಲಕೈ ತೊಳ್ಕೋಬೇಕು ಅಂತ ಅನ್ನಿಸ್ತದೆ. ಇಷ್ಟೊತ್ತಿಗಾಗಲೇ ಬೆಳಗಟ್ಟಲ್ಲಿ ದನಕರಿ ನೀರಿಲ್ದಂತ ಎಲ್ಲ ಕಟ್ಟೆಗಳು ಒಣಗೋಗ್ತಿದ್ದವು. ಆದ್ರೆ ಅಂತ ಕೆಲಸನ ಮಾಡೋರೋ ಮಾಡಿಲ್ವೋ ಇನ್ನೊಂದ್ಸಲ ಕರೆದು ಹೇಳ್ಬೇಕು, ಕೆಂಪೇಗೌಡ್ರೆ ಯಾರು ಮಾಡಿದವರು ಅಂತ. ನಾವು 83ರಿಂದ 2004 ಗಂಟ ನಾವು ರಾಜಕೀಯದಲ್ಲಿ ಎಲ್ಲ ನೋಡಿದ್ದೀವಿ. 2004ನೇ ಇಸ್ವಿಯಲ್ಲಿ ಪುಟ್ಟರಾಜಣ್ಣವರು ಮಂತ್ರಿ ಆದಮೇಲೆ 6ರಲ್ಲಿ ಅವರು ಯಾವ್ಯಾವ ಈ ತಾಲೂಕಿನ ಕಾರ್ಯಕ್ರಮಗಳ ಹಮ್ಮಿಕೊಂಡ್ರು, ಮಾಡಿದ್ರು. ಬೃಹತ್ ಕಾರ್ಯಕ್ರಮ ಯಾವುದೋ ರೋಡ್ ಮಾಡೋದು, ಚಾರಿಟಿ ಮಾಡೋದು, ಯಾವುದೋ ಊರು ಅಲ್ಲ, ಗುರುತ್ವವಾದಂಥ ಕೆಲಸ ಕಾರ್ಯಗಳನ್ನ ಮಾಡಬೇಕು. ಪಾಂಡವಪುರದಲ್ಲಿ ಬೆಂಕಿ ಬಿದ್ದರೆ ಮಂಡ್ಯದಿಂದ ಬರೋದಕ್ಕೆ ಪೂರ್ತಿ ಬೆಂದೋಯ್ತಿತ್ತು. ಅವ್ರು ಬಂದು ವಾಪಸ್ ಹೋಯ್ತಿದ್ರು ಎಲ್ಲ ಅಗ್ನಿಶಾಮಕ ದಳದವರು. ಹಾಗೆ ಒಂದು ಹಳೆ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಳ್ಳೋಕ್ಕಾಗ್ತಿಲ್ಲ ಮಳೆ ಬಂದಾಗ, ಬಿಸಿಲು ಬಂದಾಗ. ಈಗ ಇನ್ನು ಯಾವ ಕೆಲಸ ಮಾಡಬೇಕು? ಹಾಗಾಗಿ ಅವರ ಅಧಿಕಾರಾವಧಿನಲ್ಲಿ ಬೃಹತ್ ಕಾರ್ಯಕ್ರಮಗಳು, ಸಬ್ ಸ್ಟೇಷನ್ಗಳಿರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಹಾಸ್ಪಿಟ್ಲ್ ಇರ್ಬೋದು, ಎಲ್ಲ ರೀತಿಯಲ್ಲೂ ಕೆಲಸ ಮಾಡಿ ಅಲ್ಲ. ಆ ಟೈಮಲ್ಲಿ ಅವರು ಇದ್ದಂಥ ಸಂದರ್ಭದಲ್ಲಿ ಏನಾದ್ರೂ
ಲಂಚದ್ದು ಇನ್ನೊಂದು ಮತ್ತೊಂದು ಟ್ರಾನ್ಸ್ಫರ್ದು ಏನೋ ಇತರ ವಿಚಾರಗಳು ಕೆತ್ಕಿ ನಾಳೆನೇ ಕರೀರಿ ಮೀಡಿಯಾದಲ್ಲಿ ಪುಟ್ಟರಾಜಣ್ಣವರು ಇಷ್ಟು ಒಡಗೋ ದುಡ್ಡ ಇಷ್ಟು ಇದು ಮಾಡೋದು ಜನಗಳು ಅಂತ ಏನೋ ಇದ್ರೆ ಮಾಹಿತಿ ಕೊಡಿ. ನಾವೇನು ಒಂದು ದಿವಸ ನಮ್ಮ ಲೀಡ್ರು ಕೆಟ್ಟದಾಗಿ ಈ ತರ ಏನು ಲಂಚ್ಗಳು ಈ ತರ ಇರ್ಲಿಲ್ಲ. ನೀವೇ ಹೋಟೆಲ್ ಹತ್ರ ಕೂತ್ಕೊಳ್ಳಿ, ಅವರೇ ಮಾತಾಡ್ತಾರೆ ಬಾಯಿ ಮುಚ್ಕೊಂಡು. ಹಾಗಾಗಿ ದಯಮಾಡಿ ನಾವು ಹೇಳ್ತಿರೋದು ಒಂದು ಕಿವಿ ಮಾತು, ನೀವು ನಾವೊಂದು ಸಾರಿ ಈಗ ಒಂದು ತಿಂಗಳಲ್ಲಿ ಸ್ಟ್ರೈಕ್ ಮಾಡೋಣ ಅಂತೇಳಿ ಮಾತುಕತೆ ಹೇಳಿದ್ರು. ನಾಳೆ ನೀರು ಕುಡ್ಸೋಕ್ಕೆ KRS ಅಲ್ಲಿ ಸ್ಟ್ರೈಕ್ ಮಾಡೋ ಅಂತ. ಬೆಳಿಗ್ಗೆ ನೋಡಿದ್ರೆ ಅವರೇ ಕೆಂಪುಗೌಡರು ಬಂದು ಅಲ್ಲಿ ಬಾಯ್ಬಡ್ಕೊತ ಕೂತವ್ರೆ. ಇದಕ್ಕೇನು ರಾಜ್ಕುಮಾರ್ ಹೇಳಿದಂಗೆ ಈಗ ನಗ್ಬೇಕು ಅಳಬೇಕು ಅನ್ನೋಂಗೆ ಆಗ್ಬಿಡುತ್ತೆ ನಮ್ಮ ಕತೆ. ಅಲ್ಲಿ ನಾವು ತೊಡೆ ತಟ್ಟಿ ಅಲ್ಲಿ ಹೋಗಿ ಕೈ ದಯಮಾಡಿ ಇನ್ನೊಂದ್ಸಲ ಕರೆದು ಹೇಳ್ಬಿಡಿ ನಮ್ಮ ಕೆಲಸ ಏನ್ ಮಾಡ್ಬೇಕು ಅಂತ. ಅದರಿಂದ ಯಾರ ಖಾಸಗಿ ವಿಚಾರದಲ್ಲಿ, ಎಲ್ಲರ ಖಾಸಗಿ ವಿಚಾರ, ಸಾರ್ವತ್ರಿಕ ವಿಚಾರಗಳಲ್ಲಿ, ಸಾರ್ವತ್ರಿಕ ವಿಚಾರ ರಾಜಕಾರಣ ಬಂದಾಗ ಮಾತಾಡಿ, ಏನಾದ್ರು ತೊಂದರೆಗಳಿದೆ. ಇದು ಖಾಸಗಿ ವಿಚಾರ ಯಾರು ಎತ್ತೋದು ಬೇಡ. ಅದರಿಂದ ದಯಮಾಡಿ ಎಲ್ಲರೂ ಖಾಸಗಿ ಬದುಕು ನಿಮ್ಗೆ ಗೊತ್ತು, ಮಾತಾಡೋರಿಗೆಲ್ಲ ಗೊತ್ತು ಏನಾಗವಾಗಿ ಅಂತ. ಅದರಿಂದ ಇವನ್ನ ಬರೀ ಕೇವಲಗಾಗಿ ಮಾತಾಡೋದು ಬಿಟ್ಬಿಟ್ಟು ನಿಜವಾದ ವಿಚಾರಗಳನ್ನ ಮಂಡನೆ ಮಾಡಿ ಅದನ್ನ ನಾವು ಮುಂದಿನ ದಿನದಲ್ಲಿ ನೋಡ್ತೀವಿ ಅಂತ ತಿಳಿಸ್ತಾ ಇದ್ದೀವಿ. ಕೆಂಪೇಗೌಡ್ರ ಮಾತಾಡಿ, ಏನಾದ್ರು ವಿಚಾರ ಇದೆ ನಮ್ಮ ಲೀಡರ್ ಬಗ್ಗೆ ಏನಾದ್ರು ವಿಚಾರ. ನಾವು ಇನ್ನೊಂದು ಮಾಹಿತಿ ಕೊರತೆ ಏನು ತೊಂದರೆ ಆಗುತ್ತೆ ಅಂದ್ರೆ, ಈ ಚಿಂಕೋಳಿ STG ಸುತ್ತನೇ ಓಡಾಡ್ತಾ ಇದೆ, ಅದೇನೋ ಬ್ಯಾರಿಕೇಡ್ಗಳು ಅಂತ ಹೇಳ್ತಾರೆ. ಅಲ್ಲೇನು ನೀರು ಸ್ಕೂಲ್ಗೆ ನೀರು ಹರಿಸ್ಕೊಳ್ಳೋಕ್ಕೆ ಸುತ್ತ ಬ್ಯಾರಿಕೇಡ್ ಹಾಕೊಂಡಿದ್ದಾರೆ ಅವರು. ಅಲ್ಲೇನು ಇರೋರೆಲ್ಲ ವೈಟ್ ಕಲರ್ ರೈತರ, ಎಲ್ಲ ಗ್ರೀನ್ ಕಲರ್ ಅಲ್ಲಿ ಯಾರು ಇಲ್ವಾ? ಅದರಿಂದ ಸುತ್ತ ಇರೋ ಜಮೀನು ಒಂದು 300 ಎಕರೆ ಜಮೀನು ಇದೆ ಪುಟ್ಟರಾಜಣ್ಣವ್ರಿಗೆ ಅಲ್ಲಿ ಸ್ಕೂಲ್ ಹತ್ರ. ಅಲ್ರಿ ಆ ಸುತ್ತ ಅವರು STG ಸ್ಕೂಲ್ ಸುತ್ತ ಹಳ್ಳ ಹೋಗಿದೆ. ಹಳ್ಳಕ್ಕೆ ಅಡ್ಡಗಟ್ಟೆ ಕಟ್ಟಿ ರೈತರಿಗೆ ಅನುಕೂಲ ಮಾಡಕ್ ಹೋದ್ರೆ ಅಲ್ಲೇ ನಿಮ್ ರೈತರಲ್ವಾ ಅವರು? ಹೇಳ್ಬಿಡಿ, ಅಲ್ಲಿರೋರು ಸುತ್ತ STG ಶಾಲೆ ಸುತ್ತ ಇರೋರು ನಮ್ ರೈತರಲ್ಲ, ನಿಮ್ ರೈತರು ಅಂತ ಒಂದು ಘೋಷಣೆ ಮಾಡ್ರಿ. ಅಲ್ಲೆಲ್ಲ ಒತ್ತಿಸ್ಕೊಂಡವ್ರೆ, ಮಾಹಿತಿ ಇದೆ. ಅಲ್ಲೇ ಚಿಂಕುಳಿ ಸುತ್ತಮುತ್ತ ಹೋದ್ರೆ ಸ್ಕೂಲ್ ಒತ್ತಿಸ್ಕೊಂಡವ್ರೆ ಅಂತೇಳಿ ನಿಮ್ದೇ ಸರ್ಕಾರ, ನಿಮ್ದೇ ಮುಖ್ಯಮಂತ್ರಿ, ನೀವೇ ಇದ್ದೀರಿ. ದಯಮಾಡಿ ತನಿಖೆ ಮಾಡಿ, ಇದ್ರೆ ಇದೇನ್ ಮಾಡ್ಬೇಕು ಮಾಡಿ ಅಂತೇಳಿ ಮಾತನ್ನ ಕೇವಲಿಗಾಗಿ ಇನ್ನೊಂದ್ಸಾರಿ ಈ ತರ ವ್ಯವಸ್ಥೆಗಳು ಮಾಡೋದು ಬೇಡ. ದಯಮಾಡಿ ಏನಾರ ವಿಚಾರಗಳಿದ್ರೆ ನೇರವಾಗಿ ಮಾತಾಡೋಣ. ಎಲ್ರಿಗೂ ನಮಸ್ಕಾರ. ಅಂತ ಹಸಿರು ಟವಲ್ಲು ರೈತರ ಸಂಕೇತ, ರೈತರ ಸಂಘದ ಆಸ್ತಿ ಅಲ್ಲ ಅದು, ರೈತರ ಸಂಕೇತ ಅದು JDS ನವರು ಹಾಕತ್ತಾರೆ, BJP ಅವರು ಹಾಕತ್ತಾರೆ, ಕಾಂಗ್ರೆಸ್ ನವರು ಹಾಕತ್ತಾರೆ, ಮತ್ತೊಬ್ರು ಹಾಕತ್ತಾರೆ. ಈಗ ಮುಸಲ್ಮಾನರು ಕೂಡ ಅವರ ಧರ್ಮದಲ್ಲಿ ಹಸಿರು ಹಾಕತ್ತಾರೆ. ಅನ್ಬಿಟ್ಟು ರೈತ ಸಂಘದ ಹಾಕೊಂಡವ್ರೆ ಅಂತ ಅರ್ಥ ಅಲ್ಲ. ದಯಮಾಡಿ ಅದನ್ನ ಅವರು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದನ್ನ ಆ ಹಸಿರು ಟವಲ್ನ ದುರುಪಯೋಗ ಪಡಿಸ್ಕೊತಾರ ರೈತ ಸಂಘ, ರೈತರಲ್ಲ. ಅದು ರೈತರದು ಪ್ರತೀಕ, ಅದು ರೈತ ಸಂಘದ ಪ್ರತೀಕ ಅಲ್ಲ, ಅದು ರೈತರ ಪ್ರತೀಕ. ಅದು ಇವರು ಅದನ್ನ ತಪ್ಪು ತಿಳ್ಕೊಂಡವ್ರೆ. ಹಂಗಾರೆ ಈಗ ನಾವೀಗ JDS ನಲ್ಲಿರೋರು ಮತ್ತೆ BJP ಬೇರೆ ಕಾಂಗ್ರೆಸ್ ಅಲ್ಲಿ ಅವರೆಲ್ಲ ರೈತರಲ್ವಾ? ಇವರೊಬ್ಬರು ಮಾತ್ರ ರೈತರ? ಹಂಗಾರೆ ಅದು ತಪ್ಪು ತಿಳುವಳಿಕೆ. ಅದನ್ನ ಸಲ ಮಾತಾಡೋದು ಬೇಡ. ಸ್ವಾಗತವನ್ನು ಕೋರುತ್ತಾ, ರೈತ ಸಂಘದ ಏನು ಕೆಂಪುಗೌಡರು, ಬಹುಶಃ ತಾವೆಲ್ಲ ಪತ್ರಕರ್ತರು, ಈ ಪಾಂಡವಪುರದಲ್ಲಿ 3 ವರ್ಷದಿಂದ ರೈತ ಸಂಘಕ್ಕಾಗಲಿ ಜನತಾದಳಕ್ಕಾಗಲಿ ಯಾವ ತಿಕ್ಕಾಟ ಇಲ್ಲ. ನೀವು ಚುನಾವಣೆ ಸಂದರ್ಭದಲ್ಲಿ ತಿಕ್ಕಾಟವನ್ನು ತರುವಂಥ ಕೆಲಸ ಮೊದಲು ಕೆಂಪುಗೌಡರು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ JDS ನಾವೇನು ಪತ್ರಿಕಾ ಮಾಧ್ಯಮ ನಡೆಸ್ತಾ ಇದ್ವಿ, ಅವರೆಲ್ಲ ಮುಖಂಡರಿಂದ ಕೆಂಪುಗೌಡರಿಗೆ ಧಿಕ್ಕಾರವಿರಲಿ. ಒಂದು ಮಾತು ಹೇಳಿದ್ರು, STG ಶಾಲೆ ಸುತ್ತ ಚೆಕ್ ಡ್ಯಾಮು ಅವೆಲ್ಲ ಐತೆ, STG ಹಂಗೆ ಎಲ್ಲ ಅಷ್ಟು ಒತ್ತರಿಸ್ಕೊಂಡು ಕಟ್ಬಿಟ್ಟವ್ರೆ. ಅದು ಕಟ್ಟವ್ರೆ ಅಂತಂದರೆ ನಿಮ್ಮ ಸರ್ಕಾರದಲ್ಲಿ ಮಂತ್ರಿ ಆಗಿರೋ ಬರೀ STG ಪ್ರೈಮರಿ ಸ್ಕೂಲಿಂದ PUC-ವರೆಗೆ ಡಿಗ್ರಿವರೆಗೆ ಐತೆ. ನಿಮ್ಮ ಮಂತ್ರಿಗಳೆಲ್ಲ ಮೆಡಿಕಲ್ ಕಾಲೇಜಲ್ಲಿ ಒಂದು ಮೆಡಿಕಲ್ ಸೀಟ್ಗೆ 15 ಲಕ್ಷ 20 ಲಕ್ಷ ಅವರು ವೈಯಕ್ತಿಕವಾಗಿ ತಗೊಂಡಿರ್ತಾರೆ. ಈಗ ಪುಟ್ಟರಾಜಣ್ಣವ್ರಿಗೆ STG ಕಟ್ಟಿದ್ರೆ, STGನೇ ಒಂದು ಈ ತಾಲೂಕಲ್ಲಿ ಬೆಳೆಸ್ಬೇಕು ಅಂದಿದ್ರೆ, ತಾವೆಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಮೊನ್ನೆ ಹೋಗಿದ್ರಿ ಕುಮಾರಸ್ವಾಮಿ ಬಂದಾಗ, ಅಲ್ಲಿಗೆ ನಮಗೂ ಎಂಟ್ರೆನ್ಸ್ ಇಲ್ಲ. ಯಾರು ಪೇರೆಂಟ್ಸ್ಗಳು ಮಾತ್ರ, ನಮ್ಮ ಯಾರ ಜನತಾದಳ ಲೀಡರ್ಗಳು ನೋಡಿದ್ರು ಅಲ್ಲಿ ಪುಟ್ಟರಾಜಣ್ಣವ್ರ ಕಂಡೀಷನ್ ಅದು, ಅವರ ಮಕ್ಕಳು ಪೇರೆಂಟ್ಸ್ಗಳು ಯಾರು ಬರ್ಬೇಕು ಅದು ಅಂತ. ನಾವು ಏಕಾಏಕಿ ನುಗ್ಗವ್ರಲ್ಲ.
ಹಾಗಾದ್ರೆ STG ಒಂದೇ ಬೆಳೆಸ್ಬೇಕು ಅಂತ ಪುಟ್ಟರಾಜಣ್ಣವ್ರಿಗೆ ಮೈಂಡ್ ಇದ್ರೆ ಇವತ್ತು ವಿಜಯ ಕಾಲೇಜ್ ಏನಾಗೈತೆ, PS ಕಾಲೇಜು ನಮ್ಮ ಮಂಜಣ್ಣವರು ಡೈರೆಕ್ಟರ್ ಅವ್ರಿಗೆ PS ಕಾಲೇಜು ಏನಾಗೈತೆ ಒಂದು ಸ್ವಲ್ಪ ನೋಡಬೇಕು. ಹಾಗಾದ್ರೆ STG ಈಗ STG ಏನು ಸಿಸ್ಟಮ್ ಐತೆ ಆ ಸಿಸ್ಟಮ್ಮು ಇವತ್ತು PS ಕಾಲೇಜು ಮತ್ತು ವಿಜಯ ಕಾಲೇಜಲ್ಲಿ ಮಡಗಿದ್ದಾರೆ. ಎಲ್ಲಿ ದುಡ್ಡು ಉದುರುತ್ತಾ ಇತ್ತಾ? ಈಗ ಆಯ್ತು, ನಾನು ಒಬ್ಬ ಮಂತ್ರಿನೇ ಆದರೆ ಏನು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಬರೆದಿ ಕೊಡ್ತಾರೆ ದುಡ್ಡು, ತಗೋಗಿ ಪುಟ್ರಾಜ್ ಅಂತ ಅಂದ್ಬಿಟ್ಟೆ. ಈಗ 10 ರೂಪಾಯಿಂದ ಸರ್ಕಾರಿ ಚೆಕ್ ತರಬೇಕಾದ್ರೆ ಎಷ್ಟು ಕಷ್ಟ ಅಂತ ಅಂದ್ಬಿಟ್ಟು ತಮ್ಮಗಳು ಗೊತ್ತು ಪತ್ರಿಕಾ ಮಾಧ್ಯಮ ಮಿತ್ರರಿಗೆ. ಇವತ್ತು STG ಸಮಕ್ಕೆ ಪಾಂಡವಪುರದಲ್ಲಿ ಸಂಸ್ಥೆಗಳನ್ನ PS ಕಾಲೇಜು ಮತ್ತು ವಿಜಯ ಕಾಲೇಜ್ ಬೆಳೆಸಿದ್ರೆ ಅಂತಂದ್ರೆ ಅವರ ದೊಡ್ಡ ಗುಣ, ಪುಟ್ಟರಾಜಣ್ಣವರ ದೊಡ್ಡ ಗುಣ ಅದು. ಹಾಗಾಗಿ ಇವತ್ತು ಅಲ್ಲಿ ಯಾರೋ ಈಗ ತಾವು ಕಂಡಂಗೆನೆ 3 ಜನ ಪೊಲೀಸ್ನವ್ರು ಹಾಕ್ಸ್ತಾ ಇದ್ದೋ PS ಕಾಲೇಜ್ಗೂ ಗರ್ಲ್ಸ್ ಹೈಸ್ಕೂಲ್ ಕಾಲೇಜ್ಗೂ. ಇವತ್ತು ಯಾರೋ ಒಬ್ಬ ಪೊಲೀಸ್ನವ್ರು ಇದ್ದಾರ? ಎಷ್ಟು ಸಿಸ್ಟಮೆಟಿಕ್ ಆಗಿ ಮಾಡಿದ್ದಾರೆ. ಯಾರು ಓದ್ತಾ ಇರೋದು ಅಲ್ಲಿಗೆ? ನಮ್ಮ ಮಕ್ಕಳು ಓದ್ತಾ ಇಲ್ವಾ? ನಿಮ್ಮ ಮಕ್ಕಳು ಓದ್ತಾ ಇಲ್ವಾ? ಪುಟ್ಟರಾಜಣ್ಣವ್ರ ಮಕ್ಕಳು ಓದ್ತಾ ಇದ್ದಾರಾ? ಹಾಗಾಗಿ ಕೆಂಪೇಗೌಡರು ಹಂಗೆಲ್ಲ ಮಾತಾಡ್ಬಿಡೋದು. ಆಯ್ತು, ಕುಮಾರಣ್ಣವ್ರು ಮಾತಾಡಿದ್ದಾರೆ ಬಳಗಟ್ಟ ಯೋಜನೆಗೆ ಇಡೀ 3,000 ಕೋಟಿ ತಂದ್ರು ಈ ಪಾಂಡವಪುರ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ. ನೀವು ಇಂಥ ಮನುಷ್ಯನ ಸೋಲ್ಸಿದ್ರಲ್ರಿ ಅಂತ ಕೇಳ್ತಾರೆ ಅಲ್ವಾ? ಈಗ ದರ್ಶನ್ ಪುಟಾಣಿ ಅವ್ರು ಏನಾದ್ರು ನೆಕ್ಸ್ಟ್ ಸೋತ್ಬಿಟ್ರೆ ಇಷ್ಟಿಷ್ಟು ಕೋಟಿ ಎಲ್ಲ ಕೆಲಸ ಅಂತಂದ್ರೆ ನೀವು ಸೋಲ್ಸಂದ್ರೆ ದರ್ಶನ್ ಪುಟಾಣಿ ಅವ್ರನ್ನ ಅಂತಂದ್ರೆ ತಪ್ಪೇನೈತದೆ? ಹಂಗೆ ವಯಾ ಮೀಡಿಯಾ ನಮ್ಮ ಕುಮಾರಣ್ಣವರು ಮಾತಾಡೋರೆ. ಕುಮಾರಣ್ಣವರು ಚನ್ನಪಟ್ಟಣದಲ್ಲಿ ರಾಮನಗರದಲ್ಲೆಲ್ಲ ಕೆಲಸ ಮಾಡೋದ್ಮೇಲೆ ಅವರ ಸ್ವಂತ ಪುತ್ರನ್ನೇ ಸೋಲಿಸ್ತಿಲ್ವಾ? ಏನು ನಗದಾಡ್ತಾ ಇಲ್ವ ನಾವು? ಹಾಗಾಗಿ ಕೆಂಪೇಗೌಡರಿಗೆ ಯಾವ ಇಲ್ಲ ನೀವೊಂದು ಚಾಲೆಂಜ್ ಮಾಡ್ತೀನಿ ಅಂತಂದ್ರೆ ನಮ್ಮ ಪುಟ್ಟರಾಜಣ್ಣನೂ ನಾವು ಎಲ್ಲ ಬರ್ತೀವಿ, ನೀವು ಎಲ್ಲ ಬನ್ನಿ. ಅದೇನು ನಿಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು ನೀವು ನಮಗೂ ಕೇಳಿ ಅವ್ರಿಗೂ ಕೇಳಿ. ನಾವು ನಡೆಸಿದಂಥ ಪುಟ್ಟರಾಜಣ್ಣವ್ರು ನಡೆಸಿದಂಥ ಅಧಿಕಾರದಲ್ಲಿ ಈ ಪಾಂಡವಪುರ ಕ್ಷೇತ್ರಕ್ಕೆ ಏನಾಯ್ತು, ನೀವು ನಡೆಸ್ತಾ ಇರೋಂಥ ಸಮಯದಲ್ಲಿ ಈ ಕ್ಷೇತ್ರದಲ್ಲಿ ಏನಾಯ್ತು, ಅದೆಲ್ಲ ನೇರ ಚರ್ಚೆ ಮಾಡೋಣ ಕೆಂಪೇಗೌಡರು. ಹಾಗಾಗಿ ಮಾತಿನ ತೆವಲಲ್ಲಿ ಕೆಂಪೇಗೌಡರು ಮಾತಾಡಬಾರ್ದು. ಅದಕ್ಕೆ ಈ ಸಭೆ ಅವ್ರನ್ನ ಖಂಡಿಸ್ತಾ ಸುಮ್ಮನೆ ಯಾವ್ಯಾವುದೋ ರೂಟ್ಗೆ ಈ ಪಾಂಡವಪುರದಲ್ಲಿ ಈ ಥರ ಮಾತಾಡಬಾರ್ದು. ಹಾಗಾಗಿ ಸುಜಾತಕ್ಕ ಅವ್ರು ಹೇಳಿದ್ರು ಹತ್ಗಂಡಿ ಸತ್ಯ, ಅದು ಹೆಣ್ಣು ಮನಸ್ಸು ಕುಮಾರಣ್ಣವ್ರದ್ದು. ಯಾರ ಹೆಣ್ಣು ಮನಸ್ಸು ಅಂತಂದಲ್ಲ ಅಲ್ಲೇ ಬಾಯಿ ಪುಟ್ಟಣ್ಣ ಅವ್ರು ಯಾರು ಇವರು ತೆಗೆದು ಕೊಡ್ರಿ ಅಂತ ಹೇಳ್ತಾರೆ. ಅಂಥವ್ರ ಬಗ್ಗೆ ಹಗುರವಾಗಿ ಮಾತಾಡಬಾರ್ದು. ಆ ಹಗುರವಾಗಿ ಮಾತಾಡೋಕ್ಕೆ ಕೆಂಪೇಗೌಡರಿಗೆ ಧಿಕ್ಕಾರ ಇರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಅದು ಯಾವ ಕೊಟ್ಟಿದ್ದಾರೆ ಕುಮಾರಣ್ಣವರು ಅದೇ ಅನುದಾನ ಕೊಟ್ಟಿದ್ದಾರೆ. ಯಾರು ಕರೆಕ್ಟಾಗಿ ಕುಮಾರಸ್ವಾಮಿ ಅನ್ನೋದು MP ಅನುದಾನ ಬಂದಿದೆ. ಹೌದು ಕೊಟ್ಟಿದ್ದಾರೆ, ಅವರು ಕೊಟ್ಟಿದ್ದಾರೆ. ಇವರು ವೈಯಕ್ತಿಕವಾಗಿ ರೆಡ್ಡಿ ಕೊಟ್ಟಿದ್ರು. ಆಮೇಲೆ ಇನ್ಫ್ಯಾಕ್ಟ್ ಇನ್ಫೋಸಿಸ್ ಅವರು ಕೆಲವು ಇದನ್ನು ಕೊಟ್ಟಿದ್ದಾರೆ. ಈ ತರ ಬೇಕಾದಷ್ಟು ಒಬ್ಬರೇ ಅಲ್ಲ, ಅದು ಸುಮಾರು ಅನುದಾನ ಇದೆ. MLC ಯಾರಿದ್ದಾರೆ ಅವ್ರ ಹತ್ರ ಅನುದಾನ ಇನ್ನೊಂದೇನು ಗೊತ್ತಾ, ಒಂದ್ಸಲ ನಾ ರಿಕ್ವೆಸ್ಟ್ ಮಾಡಿದಾಗ ಇದೇ ಇವರು ಎಂತದ್ದು ಕೆಂಪೇಗೌಡರು 4 ಲಕ್ಷ ಇದಕ್ಕೂ ಕೊಟ್ಟಿದ್ರು, ಅಡುಗೆ ಮನೆಗೂ ಕೊಟ್ಟಿದ್ರು. ಕೊಟ್ಟಿದ್ರು. ನಾನು ರಿಕ್ವೆಸ್ಟ್ ಮಾಡಿದೆ ಅವ್ರಿಗೆ, ಕೊಟ್ಟರು ಅವರು. ವೆಂಕಟರಾಮಯ್ಯನವರ ಹೆಸರನ್ನ ಬೆಳಗಾವಿ ಕೇಳಿ ಸ್ವಾಮಿ.